ಇನ್ನು ನಾಡಿನೆಲ್ಲೆಡೆ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದ್ದು ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ನಿಂದ ವಿಜೃಂಭಣೆಯಿಂದ ಮಹಾಶಿವರಾತ್ರಿಯನ್ನು ಆಚರಿಸಲಾಯಿತು. ನ್ಯೂ ತಿಪ್ಪಸಂದ್ರದ ಪೂರ್ಣಪ್ರಜ್ಞಾ ಆಟದ ಮೈದಾನದಲ್ಲಿ ನಿನ್ನೆಯಿಂದಲೂ ಕೂಡ ಹಬ್ಬದ ವೈಭೋಗ ಕಳೆಗಟ್ಟಿತ್ತು. ಮಹಾಲಿಂಗೇಶ್ವರ ದೇವಸ್ಥಾನದ ರೀತಿಯ ಮಂಟಪ ನಿರ್ಮಾಣ ಮಾಡಿ ಅದರೊಳಗಡೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಹೋಮ, ಹವನ, ರುದ್ರಾಭಿಷೇಕ ಹಾಗೆ ರುದ್ರ ಪಾರಾಯಣ ಸೇರಿದಂತೆ ಹಲವು ಪೂಜಾ ಕೈಂಕರ್ಯಗಳನ್ನು ಮಾಡಲಾಯಿತು. ಇನ್ನು ವಿಶೇಷವಾಗಿ ಮಹಾಕುಂಭ ಮೇಳದಿಂದ ತಂದಂತಹ ತ್ರಿವೇಣಿ ಸಂಗಮದ ಪವಿತ್ರ ಜಲವನ್ನು ಭಕ್ತಾದಿಗಳ ಮೇಲೆ ಪ್ರೋಕ್ಷಣೆ ಮಾಡಲಾಯಿತು. ಪವಿತ್ರ ಜಲದ ಪ್ರೋಕ್ಷಣೆಯಿಂದ ಭಕ್ತಾದಿಗಳು ಕೂಡ ಪುನೀತರಾದರು. ಬಂದಂತಹ ಭಕ್ತಾದಿಗಳಿಗೆ 24 ಗಂಟೆಗಳ ಕಾಲವೂ ಕೂಡ ನಿರಂತರವಾಗಿ ಸಿರಿಧಾನ್ಯದಿಂದ ತಯಾರಿಸಿದಂತಹ ಸಾತ್ವಿಕ ಪ್ರಸಾದವನ್ನು ವಿತರಿಸಲಾಗಿದ್ದು ಸಾವಿರಾರು ಭಕ್ತರು ದೇವರ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಈ ವರ್ಷ ಎಲ್ಲರಿಗೂ ತಿಳಿದಂಗೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳ ನಡೆದೈತೆ. 144 ವರ್ಷಕ್ಕೊಂದ್ಸಲಿ ಆಗುವಂಥ ಒಂದು ವಿಸ್ಮಯ ಅದು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಜನ್ಮದಲ್ಲಿ ನೋಡೋಕೆ ಒಂದು ಅವಕಾಶ ಸಿಗ್ತಾ ಅದೇ ಕೊನೆಯ ದಿನ ಬಂದು ಇವತ್ತು ಶಿವರಾತ್ರಿನೂ ಆಗಿತ್ತು. ಸೊ ಈ ಶಿವರಾತ್ರಿ ತುಂಬ ಮಹತ್ವದ ಶಿವರಾತ್ರಿ ಅಂತ ಎಲ್ಲ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ. ಮತ್ತು ನಮ್ಮ ಸಮಿತಿಯವ್ರು ಏನು ಮಾಡಿದ್ದೀರಿ, ನಾವು ಇಲ್ಲಿಂದ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಇರುವಂಥ ತೀರ್ಥ ನೀರನ್ನ ತೊಗೊಂಡು ಇಲ್ಲಿಗೆ ಬಂದಿದ್ದೀರಿ. ಸೊ ಅದನ್ನು ತಂದಿರೋದು ಮಾತ್ರ ಅಲ್ಲ, ತಂದಿರೋ ನೀರನ್ನ ಬಂದಂಥ ಭಕ್ತಾದಿಗಳಿಗೆ ಪ್ರೋಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ನಾನೊಂದು ನಿಮಿಷ ಸ್ಟಾಪ್ ಮಾಡಲ ಅವ್ರು ಮುಗಿಯೋವರೆಗೂ. ಪಾತರ್ನಾಗ ಒಂದೇ ನಿಮಿಷ. ಸೊ ತಿಳಿಸ್ದಂಗೆ ನಾವು ಪ್ರಯಾಗ್ರಾಜಿಗೆ ಹೋಗ್ಬಿಟ್ಟು ನಮ್ಮ ಸಮಿತಿಯವರು ತ್ರಿವೇಣಿ ಸಂಗಮಕ್ಕೆ ಹೋಗಿ ಕೈ ಮುಗಿದು ಅಲ್ಲಿಂದ ತೀರ್ಥ ನೀರು ತಗೊಂಡ್ಬರೋವಂಥ ಕೆಲಸ ಮಾಡಿ ಆ ತೀರ್ಥ ನೀರನ್ನ ಇವತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರೋಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾಕಂದರೆ ಶಾಸ್ತ್ರ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಸ್ಥಳದಿಂದ ನೋಡ್ಕೊಂಡು ಬರೋಣ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ HLನ 3ನೇ ಹಂತದಲ್ಲಿರುವಂತಹ ಪೂರ್ಣ ಪ್ರಜ್ಞಾ ಆಟದ ಮೈದಾನದಲ್ಲಿ ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ನಿನ್ನೆಯಿಂದಲೂ ಕೂಡ ಶಿವರಾತ್ರಿಯ ವಿಶೇಷ ಪೂಜೆಗಳು ನಡೀತಾ ಇದೆ. ಸದ್ಯ ನಾನು ಇವಾಗ ಆ ಒಂದು ಆಟದ ಮೈದಾನದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಿಜಕ್ಕೂ ಕೂಡ ಇದು ಆಟದ ಮೈದಾನ ಅಂತ ಭಾಸ ಆಗ್ತಲ್ಲ, ಯಾವುದೋ ಒಂದು ದೇವಾಲಯ ಅಂತ ಹೇಳಿ ಭಾಸ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಥೀಮ್ ನಲ್ಲಿ ಈ ಒಂದು ಮಂಟಪವನ್ನ ಕಟ್ಟಿರುವಂತದ್ದು, ಅದಕ್ಕೆ ಚಂದದ ಹೂಗಳ ಅಲಂಕಾರವೂ ಕೂಡ ಮಾಡಿರುವಂತದ್ದು, ಹಾಗೆ ಪ್ರಮುಖವಾಗಿ ಶಿವಲಿಂಗವನ್ನ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಹೊಸ ತಿಪ್ಪಸಂದ್ರದಲ್ಲಿರುವಂತಹ ಆಂಜನೇಯ ದೇವಸ್ಥಾನದಿಂದ ಶಿವಮೂರ್ತಿಯನ್ನು ತಂದು ಆ ಒಂದು ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ವಿಶೇಷ ಪೂಜೆಯನ್ನ ನಿನ್ನೆಯಿಂದಲೂ ಕೂಡ ಸಲ್ಲಿಸ್ತಾ ಇರುವಂತದ್ದು. ನಾಳೆವರೆಗೂ ಕೂಡ ಈ ಒಂದು ಪೂಜೆ ಮುಂದುವರಿಯುತ್ತೆ. ಈ ಒಂದು ಶಿವರಾತ್ರಿ ಅಂತ ಹೇಳಿದ್ರೆ ಒಂದು ವಿಶೇಷ. ಯಾಕಂತ ಹೇಳಿದ್ರೆ ಏನೇ ಒಂದು ಕಷ್ಟ ಬಂದರೂ ಕೂಡ ಫಸ್ಟ್ ನೆನ್ಪು ಮಾಡ್ಕೊಳ್ಳೋದು ನಾವು ಶಿವನನ್ನ. ಆ ಒಂದು ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವಂತಹ ಈ ಒಂದು ದಿನ, ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬಾರಿ ಏನು 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಆ ಒಂದು ಮಹಾಕುಂಭ ಮೇಳದ ಕೊನೆಯ ದಿನ ಇವತ್ತು, ಕೊನೆಯ ಸ್ನಾನವೂ ಕೂಡ ಇವತ್ತು ನಡೆಯುವಂಥದ್ದು. ಹೀಗಾಗಿ ಈ ಒಂದು ದಿನವೇ ಶಿವರಾತ್ರಿ ಬಂದಿರುವಂಥದ್ದು ಬಹಳ ವಿಶೇಷ. ಹೀಗಾಗಿ ಭಕ್ತಾದಿಗಳೆಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ವಿವಿಧ ಶಿವಾಲಯಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಹಾಗೆ ಎಷ್ಟೋ ಜನಕ್ಕೆ ಮಹಾಕುಂಭ ಮೇಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗಿರೋದಿಲ್ಲ, ಅವರೆಲ್ಲರೂ ಕೂಡ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನು ಕಣ್ತುಂಬಿಕೊಂಡು ಬರ್ತಾ ಇರುವಂಥದ್ದು. ಅದ್ರ ಜೊತೆಲಿ ನೀವು ನೋಡ್ತಾ ಇರ್ಬೋದು, ಪೂರ್ಣ ಪ್ರಜ್ಞಾ ಆಟದ ಮೈದಾನದಲ್ಲೂ ಕೂಡ ಬೆಳಗ್ಗೆಯಿಂದಲೂ ಅಂದರೆ ನಿನ್ನೆಯಿಂದಲೂ ಈ ಒಂದು ಪೂಜೆ ನಡೀತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲರೂ ಬಂದು ಶಿವನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೆ ವಿಶೇಷ ಹೋಮ ಹವನಗಳು ಕೂಡ ನಡೀತಾ ಇದೆ. ಈ ಒಂದು ಹೋಮ ಹವನದಲ್ಲಿ ಜೊತೆಗೆ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮಹಾಕುಂಭ ಮೇಳದಿಂದ ತಂದಂತಹ ಸಂಗಮ
ತೀರ್ಥವನ್ನ ಎಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ 144 ವರ್ಷಗೊಮ್ಮೆ ಈ ಒಂದು ಮಹಾಕುಂಭ ಮೇಳ ನಡೆಯುತ್ತೆ. ಆ ಒಂದು ಮಹಾಕುಂಭ ಮೇಳಕ್ಕೆ ಎಷ್ಟೋ ಜನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದ್ರೆ ಈ ಒಂದು ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ಏನಿದೆ ಅಲ್ಲಿನಿಂದ ತಂದಿರುವಂತಹ ಸಂಗಮ ತೀರ್ಥದ ನೀರನ್ನ ಎಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡ್ತಾ ಇರುವಂಥದ್ದು. ಅಂದ್ರೆ ಮಹಾಕುಂಭ ಮೇಳಕ್ಕೆ ಹೋಗಿ ಬಂದಷ್ಟೇ ಇಲ್ಲಿ ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳಿ ಪ್ರತೀಕವಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಅಲಂಕಾರಗಳನ್ನ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮಹಾಶಿವರಾತ್ರಿ ಏನಿದೆ ಬಹಳ ವಿಶೇಷವಾಗಿದೆ. ಮತ್ತೊಂದು ಭಾಗದಲ್ಲೂ ಕೂಡ ದೇವರಿಗೆ ವಿಶೇಷ ಅಲಂಕಾರಗಳು ನೀವು ನೋಡ್ತಾ ಇರ್ಬೋದು. ಶಿವ ಪಾರ್ವತಿ ಏನು ಈ ಒಂದು ವಿಶ್ವದ ಮೊದಲ ಪ್ರೇಮ ಕಥೆ ಅಂತ ಹೇಳಿದ್ರೆ ಅದು ಶಿವ ಪಾರ್ವತಿಯರ ಕಥೆ. ಆ ಒಂದು ಶಿವ ಅಂದ್ರೆ ಪ್ರೀತಿಯ ಸಂಕೇತವಾಗಿರುವಂತಹ ಶಿವ ಪಾರ್ವತಿಯವರನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿರುವಂಥದ್ದು. ಹಾಗೆ ಪ್ರಮುಖವಾಗಿ ಶಿವರಾತ್ರಿ ಅಂತ ಹೇಳಿದ್ರೆ ಜಾಗರಣೆಯನ್ನ ಮಾಡುವಂಥದ್ದು, ಉಪವಾಸವನ್ನ ಮಾಡುವಂಥದ್ದು. ನಾಳೆ ಬೆಳಿಗ್ಗೆ ಅಂದ್ರೆ ನಾಳೆ ಚಂದ್ರನನ್ನ ನೋಡೋವರೆಗೂ ಕೂಡ ಈ ಒಂದು ಉಪವಾಸ ಹಾಗೆ ಜಾಗರಣೆ ಮುಂದುವರಿಯುತ್ತೆ. ಚಂದ್ರನನ್ನ ನೋಡಿದ ತಕ್ಷಣ ಏನು ಕೆಲವೊಂದಿಷ್ಟು ಫಲಾಹಾರವನ್ನ ಸೇರಿಸಿ ಜಾಗರಣೆಗೆ ಮುಕ್ತಿಯನ್ನ ಹಾಡಲಾಗುತ್ತೆ. ಹೀಗಾಗಿ ಜಾಗರಣೆಗೂ ಬೇಕಾದಂತಹ ಸಕಲ ವ್ಯವಸ್ಥೆಯನ್ನ ಈ ಒಂದು ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ಅವರು ಮಾಡ್ಕೊಂಡಿರುವಂಥದ್ದು. ಇಡೀ ರಾತ್ರಿ ಶಿವನಾಮಗಳಿರುತ್ತೆ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇರುತ್ತೆ. ಒಟ್ಟಿನಲ್ಲಿ ಈ ಒಂದು ಶಿವರಾತ್ರಿ ಹಬ್ಬ ಏನಿದೆ ಅದರಲ್ಲೂ ಕೂಡ ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿರುವಂತಹ ಈ ಒಂದು ಶಿವರಾತ್ರಿ ಹಬ್ಬವನ್ನ ಎಲ್ಲೆಡೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.